ಈಸ್ ಡ್ರಗ್ ಟೆಸ್ಟಿಂಗ್ ಇಸ್ ಜೋಕ್ ಇನ್ ಇಂಡಿಯಾ. ರೀಸೆಂಟ್ಲಿ ಸೀನಿಯರ್ ಕ್ಲಾಸಿಕ್ ನ್ಯಾಷನಲ್ಸ್ ನಡೀತು ಮಂಗಳೂರಲ್ಲಿ. ಸೊ ನಾಡದವ್ರು ಬಂದಿದ್ದಾರೆ ಆಯ್ತಾ. ಸೊ ಐ ಆಮ್ ನಾಟ್ ಶೋರ್ ಅವರು ಎಷ್ಟು ಜನ ಅಥ್ಲೀಟ್ಸಿಗೆ ಟೆಸ್ಟ್ ಕಲೆಕ್ಟ್ ಮಾಡಿದ್ದಾರೆ ಸ್ಯಾಂಪಲ್ಸ್ ಅಂತ, ನಾಟ್ ಶೋರ್. ಬಟ್ ನನ್ನ ಪ್ರಕಾರ ಹೇಗೆ ಮಾಡಬೇಕು ಅಂದರೆ, ಐ ನೋ ಇಟ್ಸ್ ಎ ಮೋರ್ ಎಕ್ಸ್ಪೆನ್ಸಿವ್ ಇವೆಂಟ್, ಬಟ್ ಮಾಡಲೇಬೇಕಾಯ್ತಾ. ಇಲ್ಲಾಂದರೆ ನ್ಯಾಚುರಲ್ಲು ಮತ್ತು ಎನ್ಹಾನ್ಸ್ಡ್ ಮಧ್ಯೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಸುಮಾರು ಜನ ಬೇರೆ ಬೇರೆ ಡೋಸೇಜ್ ತೊಗೊಂಡು ಬರ್ತಾರೆ, ಆ್ಯನಬಾಲಿಕ್ಸು ಅಂದರೆ ಓರಲ್ಲು, ಇಂಜೆಕ್ಟಬಲ್ಸು. ಸೊ ಅವ್ರನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ನಾಡ ವಾಡ ಇದೆಯಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ತರಬೇಕು. ಅಂದರೆ ದೇ ಹ್ಯಾವ್ ಟು ಟೆಸ್ಟ್ ಮ್ಯಾಂಡೇಟ್ರಿ ಫಸ್ಟ್ ಟಾಪ್ 3 ಓವರ್ ಆಲ್, ಗೋಲ್ಡ್, ಸಿಲ್ವರ್, ಬ್ರೋನ್ಸು. ಅದಾದಮೇಲೆ ಇಂಡಿವಿಜುವಲ್ ಸ್ಕ್ವಾಟ್ ಟು ಬೆಂಚ್ ಡೆಡ್ ಯಾರು ಮಾಡ್ತಾರಲ್ಲ ಟಾಪ್ 3 ಅವ್ರನ್ನ ಟೆಸ್ಟ್ ಮಾಡಬೇಕು. ಆಮೇಲೆ ರೆಕಾರ್ಡ್ಸ್ ಯಾರು ಬ್ರೇಕ್ ಮಾಡ್ತಾರಲ್ಲ ಅವ್ರನ್ನ ಟೆಸ್ಟ್ ಮಾಡಬೇಕು. ಸೊ ಅದನ್ನ ಎಲ್ಲ ಕ್ಯಾಟಗರಿಯಲ್ಲೂ ಟೆಸ್ಟ್ ಮಾಡಬೇಕು. 59 ಹಿಡಿದು ಅಪ್ ಟು 120+ ಮೆನ್ನಲ್ಲಿ. ಫೀಮೇಲಲ್ಲೂ ಅಷ್ಟೇ 47 43 ಇದೆ, ಅಲ್ಲಿಂದನೂ ಟೆಸ್ಟ್ ಮಾಡಬೇಕು. ಸೊ ಹಾಗಾದಾಗ ಮಾತ್ರ ಭಯ ಬರುತ್ತೆ. ಯಾಕಂದರೆ ಅವ್ರು ಟೆಸ್ಟ್ ಮಾಡಬೇಕು, ವಿತಿನ್ 6 ಮಂತ್ಸ್ ಅಥವಾ 1 ಇಯರಲ್ಲಿ ಆ ಲಿಸ್ಟ್ ಬಿಡಬೇಕು, ಎಕ್ಸ್ಪೋಸ್ ಮಾಡಬೇಕು, ಬ್ಯಾನ್ ಮಾಡಬೇಕು, ಲೈಫ್ ಟೈಮ್ ಬ್ಯಾನ್ ಮಾಡಬೇಕು ಅವ್ರನ್ನ ಮತ್ತೆ ನೀವು 1 ಇಯರ್ 2 ಇಯರ್ ಕೊಡಲೇಬಾರ್ದು ಆಯ್ತಾ. ಈಗ ನೀವು ನೋಡಿರ್ಬೋದು ಲಾಸ್ಟ್ ಇಯರ್ ಬಂದಿದ್ದಲ್ಲಿ ಸುಮಾರು ಜನ ಬ್ಯಾನ್ ಆಗಿದ್ದಾರೆ. ಸೋ ಕಾಲ್ಡ್ ನ್ಯಾಚುರಲ್ ಲಿಫ್ಟರ್ಸ್ ಅಂತ ಅನ್ಕೊಂಡವರು ಬ್ಯಾನ್ ಆಗಿದ್ದಾರೆ. ಈ ವರ್ಷ ಬಂದಿಲ್ಲ ಅವರು ಆಯ್ತಾ. ಬೇಜಾರೇನು ಅಂದರೆ ಅವರು ನಾವು ಇಷ್ಟು ವರ್ಷ ನ್ಯಾಚುರಲ್ ಅನ್ಕೊಂಡಿದ್ವಲ್ಲ, ನಮ್ಮ ತಪ್ಪದು ಆಯ್ತಾ. ಪ್ಲಸ್ ಅವರು ಚೀಟ್ ಮಾಡಿದ್ರು ಆಯ್ತಾ. ಸೊ ಹಾಗಾಗಿ ನಾಡವಾಡ ಸ್ವಲ್ಪ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ತರಬೇಕು. ಸೊ ದಟ್ ನ್ಯಾಚುರಲ್ ಆಗಿ ಯಾರ್ಯಾರು ಮಾಡ್ತಿದ್ದಾರೆ ಪವರ್ ಲಿಫ್ಟಿಂಗು ಅವ್ರಿಗೊಂದು ಒಳ್ಳೆ ಅವಕಾಶ ಸಿಗತ್ತೆ ಆಯ್ತಾ. ನೋ ಹೇಟ್ ಫಾರ್ ಎನ್ಹಾನ್ಸ್ಡ್ ಪವರ್ ಲಿಫ್ಟರ್ಸ್, ಅವ್ರು ಮಾಡ್ಕೊಳ್ಳಿ. ಬಟ್ ಓಪನ್ ಆಗಿ ಹೇಳಿ ಮಾಡಿಕೊಂಡು ಅಥವಾ ಅದಕ್ಕೆ ಆದ ಒಂದು ಸಪ್ರೇಟ್ ಸ್ಟೇಜ್ ಇದ್ದು ಇವೆಂಟ್ ಇದ್ರೆ ಐ ಥಿಂಕ್ ದಟ್ ಶುಡ್ ಬಿ ಎ ರೈಟ್ ಕಾಂಪಿಟೇಷನ್. ನ್ಯಾಚುರಲ್ ಲಿಫ್ಟರ್ಸಿಗೆ ಅನ್ಯಾಯ ಆಗೋದು ಬೇಡ, ಅನ್ಫೇರ್ ಆಗೋದು ಬೇಡ ಅನ್ನೋದು ಒಂದೇ ಒಂದು ಹಾನೆಸ್ಟ್ ಥಾಟ್ಸ್. ಸೊ ಲೆಟ್ ಮಿ ನೋ, ನೀವು ನನ್ನ ಥಾಟ್ಸಿಗೆ ಅಲೈನ್ ಆಗೋದಿದ್ರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್.